50 ವರ್ಷದ ರಾಜನ ಕತೆ. ಬಹಳ ಹಿಂದೆ ಮಲೆನಾಡಿನ ತುದಿಯಲ್ಲಿ ಎ ಧರ್ಮಪುರ ಎಂಬ ಒಂದು ಚಿಕ್ಕ ರಾಜ್ಯವಿತ್ತು. ಆ ರಾಜ್ಯವನ್ನು ಆಳುತ್ತಿದ್ದ ರಾಜನ ಹೆಸರು ವಿಕ್ರಮರಾಜ. ವಿಕ್ರಮರಾಜನಿಗೆ ಆಗ 50 ವರ್ಷ, ಕಿರೀಟ ಧರಿಸಿ 25 ವರ್ಷ ಆಗಿತ್ತು. ಯೌವನದಲ್ಲಿ ಅವನು ದೊಡ್ಡ ಯೋಧನಾಗಿದ್ದ. ಆದರೆ 50ರ ವಯಸ್ಸಿಗೆ ಬಂದಾಗ ಅವನ ಮನಸ್ಸು ಯುದ್ಧದಿಂದ ಶಾಂತಿಯ ಕಡೆಗೆ ತಿರುಗಿತು. ಒಂದು ದಿನ ಕಾಡಿನಲ್ಲಿ ಬರ ಬಂದಿತು. ನದಿ ಬತ್ತಿತು, ಬೆಳೆಗಳು ಹಾಳಾದವು. ಮಂತ್ರಿಗಳು ಹೇಳಿದರು, ಮಹಾರಾಜ, ಬೇರೆ ರಾಜ್ಯದ ಮೇಲೆ ದಾಳಿ ಮಾಡಿ ಧಾನ್ಯ ತರೋಣ. ಆದರೆ ವಿಕ್ರಮರಾಜ ನಕ್ಕು ಹೇಳಿದ, 50 ವರ್ಷ ಬದುಕಿ ನಾನು ಕಲಿತದ್ದು ಒಂದು, ಬಲದಿಂದ ಗೆಲ್ಲುವುದಕ್ಕಿಂತ ಮನಸ್ಸಿನಿಂದ ಗೆಲ್ಲುವುದು ದೊಡ್ಡದು. ಆತ ತನ್ನ ಕಿರೀಟ ತೆಗೆದಿಟ್ಟು ಸಾಮಾನ್ಯ ಬಟ್ಟೆ ಹಾಕಿಕೊಂಡು ಹಳ್ಳಿಗೆ ಹೋದ. ಜನರ ಜೊತೆ ಬಾವಿ ತೋಡಿದ, ಮರ ನೆಟ್ಟ, ಹಳೆಯ ಕೊಳಗಳನ್ನು ಸ್ವಚ್ಛ ಮಾಡಿದ. 1 ವರ್ಷದಲ್ಲಿ ಧರ್ಮಪುರ ಮತ್ತೆ ಹಸಿರಾಯಿತು. ಜನರು ಅವನಿಗೆ ಜನರಾಜ ಅಂತ ಹೆಸರಿಟ್ಟರು. 50ನೇ ವಯಸ್ಸಿನಲ್ಲಿ ಅವನು ಕತ್ತಿ ಕೆಳಗಿಟ್ಟು ನೇಗಿಲು ಎತ್ತಿಕೊಂಡ ರಾಜನಾಗಿ ಇತಿಹಾಸದಲ್ಲಿ ಉಳಿದ. ಕತೆಯ ನೀತಿ: ವಯಸ್ಸು ದೊಡ್ಡದಾದಂತೆ ಶಕ್ತಿ ಕಡಿಮೆಯಾಗಲ್ಲ, ಬುದ್ಧಿ ಮತ್ತು ಕರುಣೆ ಜಾಸ್ತಿಯಾಗುತ್ತೆ. ನಿಂಗೇನ್ಸುತ್ತೆ? ಈ ಕತೆಗೆ ಮುಂದುವರಿಕೆ ಬೇಕಾ? ವಿಕ್ರಮರಾಜನ ಮಗ ಹೇಗೆ ರಾಜ್ಯ ತೆಗೆದುಕೊಂಡಾಂತನಾ? ಇಲ್ಲ, ಈ ರಾಜನ ಒಂದು ಸಾಹಸದ ಕತೆ ಬರೆಯಲಾ?